ಸುಸ್ವಾಗತ. ಸ್ಟೂಡೆಂಟ್ಸ್, ವೆಲ್ಕಮ್ ಟು ನೀಲಾ ಕಾಮರ್ಸ್ ಅಕಾಡೆಮಿ. ಇವತ್ತು ಬಿಸಿನೆಸ್ ಸ್ಟಡಿ ಸೆಕೆಂಡ್ PUC ಬಿಸಿನೆಸ್ ಸ್ಟಡಿ ರಿಲೇಟೆಡ್ ಹಣಕಾಸಿನ ನಿರ್ಣಯಗಳಿಗೆ ಸಂಬಂಧಪಟ್ಟಂಗ ಎವ್ರಿ ಕ್ವಶನ್ ಪೇಪರ್ ಒಳಗ ಒಂದು ಕಂಪಲ್ಸರಿ ಕ್ವಶನ್ ಬರ್ತಾ ಇದೆ. ಯಾವ್ದು ಅಂತಂದ್ರ ಹಣಕಾಸಿನ ನಿರ್ಣಯಗಳನ್ನ ಯಾವ ತರ ನಿರ್ಧಾರ ಮಾಡ್ಬೇಕು ಅಂತ ಹೇಳಿ. ಹಣಕಾಸಿಗೆ ಸಂಬಂಧಪಟ್ಟಂಗ ವ್ಯವಹಾರದಾಗ 3 ರೀತಿ ನಿರ್ಣಯ ತಗೋತಾರ: ಹೂಡಿಕೆ ನಿರ್ಣಯ, ಹಣಕಾಸು ಒದಗಿಸುವ ನಿರ್ಣಯ ಮತ್ತು ಲಾಭಾಂಶ ನಿರ್ಣಯ ಅಂತ ಹೇಳಿ. ಇಲ್ಲಿ ಹೂಡಿಕೆ ನಿರ್ಣಯ ಅಂತಂದ್ರ ನಾವು ಸ್ಥಿರಾಸ್ತಿಗಳಲ್ಲಿ ಫಿಕ್ಸ್ಡ್ ಅಸೆಟ್ ಅನ್ನ ಖರೀದಿ ಮಾಡೋ ಸಲುವಾಗಿ, ಅಥವಾ ಈಗ ಯೂಸ್ ಮಾಡಿರ್ತಕ್ಕಂಥ ಮಷಿನ್ ಅನ್ನ ರಿಪ್ಲೇಸ್ ಮಾಡೋ ಸಲುವಾಗಿ, ಅಥವಾ ಯಾವುದೇ ಒಂದು ಹೊಸ ಬ್ರಾಂಚ್ ಅನ್ನ ಶುರು ಮಾಡೋದಕ್ಕೆ ಸಂಬಂಧಪಟ್ಟಂಗ ಏನಾದ್ರೂ ಅಲ್ಲಿ ಒಂದು ಸೆಂಟೆನ್ಸಸ್ ಅನ್ನ ಮೆನ್ಷನ್ ಮಾಡಿದ್ರು ಅಂತಂದ್ರ ನೀವು ಅದಕ್ಕೆ ಹೂಡಿಕೆ ನಿರ್ಣಯ ಅಂತ ಬರೀಬೇಕು. ಇನ್ ಕೇಸ್ ಕೊಟ್ಟಿರುವಂತ ಕ್ವಶನ್ ಒಳಗ ಹಣಕಾಸನ್ನ ಒದಗಿಸೋದಕ್ಕೆ ಸಂಬಂಧಪಟ್ಟಂಗ, ಷೇರುಗಳಿಗೆ ಸಂಬಂಧಪಟ್ಟಂಗ, ಸಾಲ ಪತ್ರಗಳಿಗೆ ಸಂಬಂಧಪಟ್ಟಂಗ, ಅಥವಾ ಯಾವುದೇ ಹೊರಗಿನ ಶಾರ್ಟ್ ಟರ್ಮ್ ಲೋನ್ಸ್ ಸಂಬಂಧಪಟ್ಟಂಗ ಮಾಡೋದಿತ್ತು ಅಂದ್ರೆ ಅದಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಹಣ ಒದಗಿಸುವ ನಿರ್ಣಯ ಅಂತ ಬರೀಬೇಕು. ಇನ್ನು ಲಾಭಾಂಶದ ನಿರ್ಣಯ ಅಂತಂದ್ರೆ ಆಗಿರುವಂತ ಪ್ರಾಫಿಟ್ ಒಳಗೆ ಎಷ್ಟು ಲಾಭವನ್ನು ಉಳಿಸ್ಕೋಬೇಕು ಮತ್ತು ಎಷ್ಟು ಷೇರುದಾರರಿಗೆ ಕೊಡ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಗ ತಗೊಳ್ಳುವಂತ ನಿರ್ಣಯಕ್ಕೆ ನಾವು ಲಾಭಾಂಶ ನಿರ್ಣಯ ಅಂತ ಹೇಳಿ ಏನ್ ಮಾಡ್ತೇವೆ ಅಂದ್ರೆ ಕರಿತೀವಿ. ಈ ಕ್ವಶನ್ ಅನ್ನ ಅವ್ರು ಏನ್ ಕೊಟ್ಟಿರ್ತಾರ ಅನ್ನೋದು ಆಧಾರದ ಮೇಲೆ ಅದು ಹೂಡಿಕೆಗೆ ಸಂಬಂಧಪಟ್ಟಂಗ, ಆಸ್ತಿಗಳಿಗೆ ಸಂಬಂಧಪಟ್ಟಂಗಿದ್ರೆ ಹೂಡಿಕೆ ನಿರ್ಣಯ ಅಂತ ಬರೀಬೇಕು. ಹಣ ಒದಗಿಸೋದಕ್ಕೆ ಶೇರ್ಸ್ ಡೆಬೆಂಚರ್ ಸಂಬಂಧಪಟ್ಟಂಗಿತ್ತು ಅಂತಂದ್ರೆ ಅದಕ್ಕೆ ನೀವು ಹಣಕಾಸು ಒದಗಿಸುವ ನಿರ್ಣಯ ಅಂತ ಬರೀರಿ. ಅಥವಾ ಅವ್ರಿಗೆ ಕೊಡ್ತಕ್ಕಂತ ಲಾಭಾಂಶಕ್ಕೆ ಸಂಬಂಧಪಟ್ಟಂಗಿತ್ತು ಅಂತಂದ್ರೆ ಲಾಭಾಂಶದ ನಿರ್ಣಯ ಅಂತ ಬರೀರಿ. ಈ ವಿಡಿಯೋ ಮೋಸ್ಟ್ಲಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಥ್ಯಾಂಕ್ ಯು.